ಬಿಸಿಲಿಂಗೆ ಕೊಡೆ ಮುದ್ದು, ಹಸಿರಿಂಗೆ ಅಂಬಲಿ ಮುದ್ದು, ಬಸುರಲ್ಲಿ ಬಂದ ಶಿಶು ಮುದ್ದು, ಬಸುರಲ್ಲಿ ಬಂದ ಶಿಶು ಮುದ್ದು, ಲೋಕಕ್ಕೆ ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ. ಶ್ರಮಕರ ಅಪ್ಪಾಜಿ ಮಾತಾಜಿ ಗಂಗಾ ಮಾತಾಜಿಯವರ ಪವಿತ್ರಚನಗಳಿಗೆ ಈ ಒಂದು ಶರಣ ಸಂಗಮದ ಅನುಭವಗೋಷ್ಠಿಯ ವೇದಿಕೆಯಲ್ಲಿರ್ತಕ್ಕಂತಹ ಕದಂಬ ವಂಶದ ರಾಜಗುರುವಾದಂತಹ ಒಡೆಮಠದ ಅಲ್ಲಮಪ್ರಭು ಪೀಠದ ಪರಮ ಪೂಜ್ಯ ಬಲವಾಸಿ ಶ್ರೀಗಳ ಪವಿತ್ರಚನಗಳಿಗೆ ಮುಗಿಸುತ್ತಾ, ಗುಡುವಿನ ಕೊಪ್ಪದ ಪರಮ ಪೂಜ್ಯ ಪವಿತ್ರಚನಗಳಿಗೆ ಮುಗಿಸುತ್ತಾ, ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಪ್ರಥಮ ಶಿಷ್ಯರಲ್ಲಿ ಒಬ್ಬರಾದಂಥ ಶಿವಾನಂದ ಗುರೂಜಿಯವರು ಅತ್ಯಂತ ಅನುಭವಿಗಳು. ಅಂತಹ ಪೂಜ್ಯರ ಪವಿತ್ರಚನಗಳಿಗೆ ಮುಗಿಸುತ್ತಾ, ಇಲ್ಲಿ ನಡೆದಿರ್ತಕ್ಕಂಥ ನಾಡಿನ ಮೂಲೆ ಮೂಲೆಗಳಿಂದ ಬೆಂಗಳೂರು, ಗಂಗಾವತಿ, ಬೆಳಗಾವಿ, ದಾವಣಗೆರೆ, ಹೊನ್ನಾಳಿ, ಸಾಗರ, ಸೊರಬ, ಚಿತ್ರದುರ್ಗ ಇತ್ಯಾದಿ ಎಲ್ಲ ಕಡೆಯಿಂದ ಇಲ್ಲಿ ಬಂದಿರೋರು ಮತ್ತೆ ಬರೋರಿಗೆ ಎಲ್ಲರ ಪವಿತ್ರ ಶರಣಗಳಿಗೆ ಶರಣಾರ್ಥಿ. ಇದು ಮೋಸ್ಟ್ಲಿ ನಂದು 2ನೇ ಕಾರ್ಯಕ್ರಮ ಅಂತ ಕಾಣ್ತೀನಿ. ಹೋದ ವರ್ಷ ಇದೇ ಟೈಮ್ ಒಂದು 2 ದಿವಸ ಮತ್ತೆ ಶಿವಮೊಗ್ಗದಲ್ಲಿ 1 ದಿನ. ಬೆಳಗಿನಿಂದ ಸಂಜೆವರೆಗೂ ತುಂಬ ಶರಣರ ವಚನಗಳ ಚಿಂತನಾ ಕಾರ್ಯಕ್ರಮ ಇತ್ತು. ಹೋದ ವರ್ಷ ಅನಿಮಿಷೇನ ಕೊಪ್ಪನಲ್ಲಿ ಗೊತ್ತಿರಬೇಕು, ಅಲ್ಲಮ ಪ್ರಭುವಿಗೆ ಅನಿಮಿಷಾದಿರು ಲಿಂಗ ಕೊಟ್ಟಂತ, ಅನಿಮಿಷ ಯೋಗಿಗಳು ಲಿಂಗ ಕೊಟ್ಟಂತಹ ಜಾಗ. ಅಲ್ಲಿ ಬೆಳಗಿನಿಂದ ಸಂಜೆವರೆಗೆ ಕಾರ್ಯಕ್ರಮ ಇತ್ತು. ಅಲ್ಲಿ ವಿಷಯ ಬೇರೆ ಇತ್ತು. ಅಂದರೆ ಅಲ್ಲಿ ಮೂಲ ನಿವಾಸಿಗಳು ಏನು ಹೇಳಿದ್ರು, ನಮ್ಗೆ ಅದು ಪರ್ಫೆಕ್ಟ್ ಆಗಬೇಕು ಆ ವಿಷಯ ಅಂತ. ಏನು ವಿಷಯ? ಅನಿಮಿಷೇನವರಿಗೆ ಲಿಂಗು ಕೊಟ್ಟವ್ರು ಯಾರು, ಅದು ಯಾವ ಟೈಮ್ನಲ್ಲಿ, ಅದು ನಮಗೆ ಅದು ಬೇರೆ ಬೇರೆ ಎಲ್ಲ ಸ್ವಲ್ಪ ಇದಿರ್ತದೆ, ಸಮಸ್ಯೆಗಳಿರುವಂತೆ ಬೇರೆ ಬೇರೆ ಜಗತ್ತುಗಳಿಗೆಲ್ಲ ಪ್ರಶ್ನೆ ಕೇಳಿದಂತ. ಇದು ಪರ್ಫೆಕ್ಟ್ ಆಗಬೇಕಂತ ವಿಷಯ, ಅದೇ ವಿಷಯವನ್ನು ಇಟ್ಕೊಂಡ್ಬಿಟ್ಟು ಬೆಳಗಿನಿಂದ ಸಂಜೆವರೆಗೆ ವಚನಗಳ ಚಿಂತನ ಆಧಾರದ ಮೇಲೆ ಚಿಂತನೆ ಆಯಿತು. ಈ ವರ್ಷ ಬೆಂಗಳೂರಿನಾಗ ಬಂದಿಲ್ಲ ಅಂತ ಕಾಣುತ್ತೆ. ಅವರು ಒಂದು ಪ್ರಸ್ತಾವನೆ ಇತ್ತು, ಮಳೆಗಾಲದಲ್ಲಿ ಹೋದ ವರ್ಷ ಅಲ್ಲಿ ಇಟ್ಟಿದ್ದು ತುಂಬ ಚೆನ್ನಾಗಿತ್ತು, ಈ ಸರಿ ಈ ಕಾರ್ಯಕ್ರಮ ಅಂತ ಪ್ರಸ್ತಾವನೆ ಇಟ್ಟಾಗ ನಾನು ಇಲ್ಲಿ ನಮ್ಮ ಗ್ರೂಪಿಗೆ ತಿಳಿಸಿದೆ. ಅವರು ಎಲ್ಲಿ ಇಟ್ಕೋಬೇಕು ಅಂತ ವಿಚಾರ ಮಾಡಿದಾಗ ಒಂದು ಫಸ್ಟ್ ಪ್ಲೇಸ್ ಬಂದಿದ್ದು ಬಸವನಂದಿ ಹಳ್ಳಿ. ಅಲ್ಲಿ ತಾವೆಲ್ಲ ತಂಗಿದ್ದೆಲ್ಲ ಹೋದ್ಸರಿ ಅಲ್ಲಿ ತುಂಬ ಚೆನ್ನಾಗಿತ್ತು ಪ್ಲೇಸ್. ಅದು ಅಲ್ಲಿ ಇಟ್ಕೊಳ್ಳೋಣ ಅಂತ ನಮ್ಮ ಎಲ್ಲ ನಮ್ಮ ಬನವಾಸಿ ಹಬ್ಬದ್ದು ನಮ್ದೆಲ್ಲ ಇತ್ತು. ನಮ್ಮ ಮಾತೇಶಣ್ಣ ಅವರ ಚಿತ್ರದಲ್ಲಿ ಇತ್ತು. ಆ ವಿಷಯ ಪ್ರಸ್ತಾವನೆ ಬಂದಾಗ ಭದ್ರಾವತಿ ಜನ ಎಷ್ಟು ಬುದ್ಧಿವಂತರು ಅಂದರೆ, ಇಲ್ಲ ನಮ್ಮಲ್ಲೇ ಇಟ್ಕೊಳ್ಳಿ ಅಂತ ಪ್ರಸ್ತಾವನೆ ಇತ್ತು. ಹಾಗಾಗಿ ಅವರ ಭಕ್ತಿಗೆ, ಅವರ ಸೇವೆಗೆ, ಅವರ ನಿಷ್ಠೆಗೆ ಎಲ್ಲರೂ ಮಣಿದು ಆ ಚಿಂತನಾ ಕಾರ್ಯಕ್ರಮವನ್ನು ಇವತ್ತಿಗೆ ಇಟ್ಕೊಂಡಿದ್ದೀವಿ. ಇನ್ನೂ ಸಾಕಷ್ಟು ಜನ ಬರಲಿದ್ದಾರೆ. ಇಲ್ಲಿ ವ್ಯವಸ್ಥೆ ಮಾಡಿದಂತಹ ಈ ಬಸವ ಮಂಟಪ ಕಟ್ಟಲಿಕ್ಕೆ ಕಾರಣಭೂತರಾದಂತಹ ಎಲ್ಲ ಶರಣರಿಗೂ, ಇಲ್ಲಿ ವ್ಯವಸ್ಥೆ ಮಾಡಿದಂಥ ಎಲ್ಲರಿಗೂ, ಭಾಗವಹಿಸಿದಂಥ ಎಲ್ಲರಿಗೂ ಮೊದಲು ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮದು ವಿಷಯ ಇಷ್ಟೇ, ನಾವು ಕಾರ್ಯಕ್ರಮ ಮಾಡಿ ಯಾರೋ ಬಂದು ತಮ್ಮ ಅನಿಸಿಕೆಗಳನ್ನು ಗಂಟೆ ಪ್ರವಚನಗಳನ್ನು ಮಾಡೋದು, ನಾವು ಕೇಳೋದು, ಇವು ನಿತ್ಯ ಸಾಕಷ್ಟು ಎಲ್ಲ ಕಡೆ ನಡೀತಾ ಇದ್ದಾವೆ. ಇಲ್ಲಿ ವಿಷಯಗಳನ್ನು ಅಂದರೆ ತಾತ್ವಿಕ ವಿಷಯಗಳ ಅಂತರಾಳದ ಆಗು ಹೋಗುಗಳ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು, ಮುಕ್ತ ಚರ್ಚೆ ಆಗಬೇಕು. ಅವರ ಅಂತರಾಳದಲ್ಲಿ ಏನೇನು ಪ್ರಶ್ನೆಗಳಿದಾವೆ, ಏನೇನಿದ್ದಾವೆ ಅಂತ ಹೇಳ್ಬಿಟ್ಟು ಅನುಭವಗೋಷ್ಠಿಯಲ್ಲಿ ನಡೀತಿದ್ದು ಇದೇ ಥರ ಮುಕ್ತ ಚಿಂತನೆ ಇತ್ತೋ ಇಲ್ಲ, ಎಲ್ಲರಿಗೂ ಅವಕಾಶ ಇತ್ತೋ ಇಲ್ಲ. ಅಲ್ಲಿ ಆಯುಧಕ್ಕಿಲ್ಲ ಅಕ್ಕಮ್ಮ ಮತ್ತೆ ಬೇರೆ ಅಕ್ಕಮದೇವರು ಮತ್ತೆ ಅಲ್ಲಮಪ್ರಭು ವಾಗ್ವಾದಗಳಿದ್ದು ಇಲ್ಲ. ಅದು ಅನ್ಲಿಮಿಟೆಡ್ ಟೈಮ್ ಅಲ್ಲಿ ಒಂದೊಂದು ಸರಿ ಈಗ ಬರುತ್ತೆ. ಒಂದು ವರ್ಷದಲ್ಲಿ 11 ದಿನ ಕಂಟಿನ್ಯೂ ಇತ್ತಂತ, ಹಗಲು ರಾತ್ರಿ. ಅರ್ಥ ಮಾಡ್ಕೊಂಡು ಹೆಂಗಿರ್ಬೋದು, ಡೇ ಅಂಡ್ ನೈಟ್ ಕಂಟಿನ್ಯೂ ಅನುಭವಗೋಷ್ಠಿ ಇರಬೇಕಾದ್ರೆ ಅದರಲ್ಲಿ ಒಬ್ಬರು ಶಂಕೆ ವ್ಯಕ್ತಪಡಿಸ್ತಾರೆ. ಬಸವಣ್ಣನವರು ಪ್ರಧಾನಮಂತ್ರಿಗಳು 11 ದಿನ ಇಲ್ಲಿ
ಕಳಿಸಿದ್ದಾರೆ. ಎಲ್ಲಿ ಹೇಗಿದು ಅಂತ ಕೇಳ್ತಾರೆ. ಅದು ಚರ್ಚೆ ನಡೀತಿರ್ತಾರೆ. ವಚನಗಳಿದ್ದಾವೆ, ಅಥವಾ ವಿಷಯಾಂತರ ಆಗೋದು ಬೇಡ. ಈಗ ನಮಗೆ 8 ಪ್ರಶ್ನೆಗಳು, 8 ವಿಷಯಗಳಿದ್ದಾವೆ. 8 ವಿಷಯಗಳಲ್ಲಿ ಇವತ್ತು 4 ವಿಷಯಗಳನ್ನು ತಗೊಂಡಿರೋದು. ದಯಮಾಡಿ ಈ ಚರ್ಚೆಯಲ್ಲಿ ಯಾರೇ ಮಾತಾಡಿದ್ರು ವಿಷಯಾಂತರ ಆಗಬಾರ್ದು. ವಿಷಯಾಂತರ ಮತ್ತೆ ಎಲ್ಲೋ ಹೋಗಿ ಮತ್ತೆ ಅದು ಆ ವಿಷಯ ಅಲ್ಲೇ ಮುಳುಗಿ ಮತ್ತೆ ನಾವು ಇದನ್ನು ತಿಳ್ಕೊಂಡು ಹೋಗೋದು ಬೇಡ. ಏನೇ ಮಾತಾಡಿದ್ರು ಆ ವಿಷಯದ ಬಗ್ಗೆ ಮಾತಾಡಬೇಕು. ಏನೇ ಸಂಶಯ ಕ್ವಶನ್ಸ್ ಇದ್ರೆ ಮುಕ್ತವಾಗಿ. ಇಲ್ಲಿ ಯಾರು ಪರಿಪೂರ್ಣರಲ್ಲ, ನಾನು ಪರಿಪೂರ್ಣನಲ್ಲ. ನಿನ್ನೆ ಹೇಳಿದಲ್ಲ, ಪರಿಪೂರ್ಣರು ಯಾರು? ಶರಣರು ಮತ್ತೆ ವಚನ ಸಾಹಿತ್ಯ. ನಮ್ಮ ಎಲ್ಲ ಪ್ರಶ್ನೆಗೆ ಆನ್ಸರ್ ನಾವು ಎಲ್ಲಿ ಹಿಡಿಬೇಕು ಅಂದ್ರೆ ವಚನಗಳನ್ನ ಅಲ್ಟಿಮೇಟ್. ಹಂಗಾಗಿ ಈ ಸಂಕೋಚನೆ ಬೇಡ. ಇಲ್ಲಿ ನೀವು ಪ್ರಶ್ನೆ ಕೇಳಿದ್ರೆ ಅಥವಾ ಮಾತಾಡಿದ್ರೆ ಯಾರು ಏನು ತಿಳಿದು ಅಂತ ಏನು ಪ್ರಶ್ನೆ ದತ್ತಣ ಸಂತೋಷವಾಗಿ ಎಲ್ಲರ